ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಚತುರ್ವ್ಯೂಹದಲ್ಲಿ ಸಿದ್ದರಾಮಯ್ಯ. ಸಿದ್ದು ಮುಂದಿನ ಆಯ್ಕೆ ಯಾವುದು? 4 ದಿಕ್ಕು ಸಿದ್ದು ದಾರಿ ಯಾವುದಯ್ಯ? ಇದು ಸಿದ್ದು ಕುರುಕ್ಷೇತ್ರ ಟೆನ್ಷನ್. ಪಂಚರಾಜ್ಯ ಫಲಿತಾಂಶದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ನ ಘಟಾನುಘಟಿಗಳು ಕೂಡ ಈಗ ಸಾಕಷ್ಟು ಆತಂಕದಲ್ಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು ಯಾರ್ಯಾರು ಪ್ರಮುಖ ಘಟಾನುಘಟಿ ನಾಯಕರು ಸೋತಿದ್ದಾರಲ್ಲ, ಆ ಒಂದು ಸೋಲು ಈಗ ರಾಜ್ಯದ ನಾಯಕರಿಗೆ ಟೆನ್ಷನ್ಗೆ ಕಾರಣ ಆಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದು ಟೆನ್ಷನ್ಗೆ ಈಗ ಕಾರಣ ಆಗಿರೋದು. ಸಿದ್ದರಾಮಯ್ಯ ಅವರಿಗೂ ಕೂಡ ಈಗ ಶುರುವಾಗಿದೆ ಕ್ಷೇತ್ರದ ಆತಂಕ. ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನುವಂತಹ ಒಂದು ಆತಂಕ ಶುರುವಾಗಿದೆ. ಎಲ್ಲಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವಂತಹ ಚಿಂತೆ ಈಗ ಕಾಡ್ತಾ ಇದೆ. ಈ ಬಾರಿಯೂ ಚಾಮುಂಡೇಶ್ವರಿ ಅಂದ್ರೆ ಸಿದ್ದುಗೆ ಭಯ. ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. 3-4 ಕ್ಷೇತ್ರಗಳಿದೆ, ಅದರಲ್ಲಿ ಫೈನಲ್ ಯಾವುದನ್ನು ಕೂಡ ಮಾಡಿಲ್ವಂತೆ. ಒಂದಷ್ಟು ಲೆಕ್ಕಾಚಾರಗಳು, ಒಂದಷ್ಟು ಸರ್ವೆಗಳು, ಅಲ್ಲಿನ ನಾಡಿ ಬಿಡಿತವನ್ನೆಲ್ಲವನ್ನ ಗಮನಿಸ್ತಾರೆ. ಆ ನಂತರ ಒಂದು ಕ್ಷೇತ್ರ ಫೈನಲ್ ಮಾಡಬಹುದು. ಕ್ಷೇತ್ರದ ಹುಡುಕಾಟದಲ್ಲಿದ್ದಾರಂತೆ ಮಾಜಿ ಸಿಎಂ. ಅವತ್ತು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು, ಸಾಕಷ್ಟು ಕಡೆ ನನಗೆ ಆಫರ್ ಬರ್ತಾ ಇದೆ, ನಾನು ಅದನ್ನ ನೋಡ್ತೀನಿ, ಯಾವ ಕ್ಷೇತ್ರದಲ್ಲಿ ನಿಲ್ಬೇಕು ಅನ್ನುವಂಥ ಯೋಚನೆ ಮಾಡ್ತೀನಿ ಅಂತ. ಬಾದಾಮಿ ಮತ್ತೆ ಬಿಟ್ಟುಕೊಡಲು ಚಿಮ್ಮನಕಟ್ಟಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿಯೇ ವಿರೋಧಿಸಿದ್ದಾರೆ ಬಿಬಿ ಚಿಮ್ಮನಕಟ್ಟಿ. ಹಾಗಾಗಿ ಈ ಬಾರಿ ಬಾದಾಮಿಯಿಂದ ಸ್ಪರ್ಧೆ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ಸಿದ್ಧವಾಗಿದ್ದಾರೆ ಜಿಟಿ ದೇವೇಗೌಡ ಅವರು. ತಮಗೂ ಪುತ್ರನಿಗೂ ಟಿಕೆಟ್ ಕೇಳಿದ್ದಾರೆ ಜಿಟಿಡಿ. ಚಾಮುಂಡೇಶ್ವರಿಯಿಂದ ಜಿಟಿಡಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಜಿಟಿಡಿ ಮನವೊಲಿಸಿ ಚಾಮುಂಡೇಶ್ವರಿಯಲ್ಲಿ ನಿಂತರೂ ಕೂಡ ಭಯನೇ ಇದೆ ಇಲ್ಲಿ, ಯಾಕಂದ್ರೆ ಅಲ್ಲಿ ಜಿಟಿಡಿ ವಿನ್ ಆಗಿರುವಂತದ್ದು. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ಒಳ ಏಟಿನ ಭೀತಿ ಇರೋದ್ರಿಂದ ಕ್ಷೇತ್ರದ ತಲಾಶ್ನಲ್ಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕ್ಷೇತ್ರದ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ನನಗೆ ಇನ್ನೂ 4-5 ಕಡೆ ಕರೀತಾ ಇದ್ದಾರೆ, ನೋಡೋಣ, ಎಲ್ಲಿ ಇನ್ನೂ ತೀರ್ಮಾನ ಮಾಡಿಲ್ಲ. ಆಯ್ತಪ್ಪ, ಈಗ ಹೇಳಿದ್ನಲ್ರಿ, ಅವ್ರು ನನ್ನ ಜೊತೆ ಮಾತಾಡಿರೋದು ನಿಜ. ನನಗೂ ಕೊಡಬೇಕು, ನನ್ನ ಮಗನಿಗೂ ಕೊಡಬೇಕು ಟಿಕೆಟ್ ಅಂತ ಮಾತಾಡಿರೋದು ನಿಜ. ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಪ್ಪ ಅಂತ ಹೇಳಿದ್ದೀನಿ, ಅಷ್ಟೇ ಹೇಳಿರೋದು. ಇಲ್ಲ ನಿಲ್ಲಲ್ಲ ಅಲ್ಲಿ, ಇಲ್ಲ ನಿಲ್ಲಲ್ಲ ಅಲ್ಲಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಬಾಸೂರ್, ಈಗಾಗಲೇ ಪಂಚರಾಜ್ಯದ ಫಲಿತಾಂಶ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಇಂತಹ ಒಂದು ಆತಂಕ, ಭೀತಿ ಎಲ್ಲವೂ ಕೂಡ ನಾಯಕರಲ್ಲಿ ಕಾಣಿಸ್ತಾ ಇದೆ. ಈಗಿನ ಡೆವಲಪ್ಮೆಂಟ್ಸ್ ಏನು? ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಈಗ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಅಂತ ಅನ್ಸುತ್ತೆ? ನವಿತಾ, ಏನಂತ ಹೇಳಿದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ ಎಂಬಂತ ವಿಚಾರವನ್ನು. ಅವರು ಈ ಹಿಂದೆನೂ ಕೂಡ ಇದೇ ವಿಚಾರವನ್ನ ಹೇಳಿದ್ರು. ಜೊತೆಗೆ ಏನಂತ ಹೇಳಿದ್ರೆ ಅಲ್ಲಿ ಸೋಲಿನ ಭಯ ಇದ್ದಿದ್ರಿಂದಲೇ ಕಳೆದ ಚುನಾವಣೆಯಲ್ಲಿ ಬಾದಾಮಿ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಒಂದು ಗೆಲುವನ್ನ ಕಂಡಿರುವಂತದ್ದು. ಇದೀಗ ಬಾದಾಮಿಯಲ್ಲಿನೂ ಕೂಡ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಎಂಬಂತಹ ಚರ್ಚೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿನೂ ಕೂಡ ಈ ಸಲ ಸಿದ್ದರಾಮಯ್ಯ ಅವರು ನಿಂತರೆ ಅವರಿಗೆ ಅದು ಅಲ್ಲಿ ಪೈಪೋಟಿಯನ್ನು, ತೀವ್ರವಾದಂತಹ ಪೈಪೋಟಿಯನ್ನು ಎದುರಿಸಬೇಕಾಗ್ತದೆ ಎಂಬಂತಹ ಒಂದು ರಾಜಕೀಯ ಲೆಕ್ಕಾಚಾರಗಳು ಕೇಳಿ ಬರ್ತವೆ. ಹೀಗಾಗಿ ಇನ್ನೂ ಕೂಡ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಎಂಬಂತ ತೀರ್ಮಾನವನ್ನ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿಲ್ಲ. ಆದರೆ ಇವತ್ತು ಮತ್ತೊಮ್ಮೆ ಸ್ಪಷ್ಟಪಡಿಸಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಆ ಕ್ಷೇತ್ರಕ್ಕೆ ಜೆಡಿಎಸ್ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡ ಅವರು ಬಂದು ಸ್ಪರ್ಧೆಯನ್ನ ಮಾಡ್ತಾರೆ, ಚಾಮುಂಡೇಶ್ವರಿಯಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡ್ತೇವೆ ಎಂಬ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಚರ್ಚೆ ಕೂಡ ನಡೆದಿದೆ ಎಂಬ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಅತ್ಯಂತ ಕಳಪೆ ಪ್ರದರ್ಶನವನ್ನ ಮಾಡಿದೆ, ಅಲ್ಲಿ ಯಾವುದೇ ಏನು ಒಂದು ಗೆಲ್ಲುವುದರಲ್ಲಿ ಕೂಡ ಹಿಂದೆ ಬಿದ್ದಿದೆ ಅಂತ ಹೇಳ್ಬೋದು. ಪಂಜಾಬ್ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯತೆಗಳಿದ್ದು, ಆದರೆ ಅಲ್ಲಿ ಒಳಜಗಳಿಂದ ಕಾಂಗ್ರೆಸ್ ಹಿಂದೆ ಬಿದ್ದಿದೆ ಎಂಬ ಚರ್ಚೆಯಲ್ಲಿ ಕಾಂಗ್ರೆಸ್ ನಾಯಕರು ತೊಡಗಿಕೊಂಡಿರುವಂತದ್ದು. ಹೀಗಾಗಿ ಇವತ್ತು ದೆಹಲಿಯಲ್ಲಿ ಈ ಕುರಿತಂತೆ CWC ಮೀಟಿಂಗ್ ಅನ್ನ ಕೂಡ ಕಾಂಗ್ರೆಸ್ ವರಿಷ್ಠರು ಕರೆದಿರುವಂತದ್ದು. ಹೀಗಾಗಿ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ನಿಲ್ತಾರೆ ಎಂಬಂತದ್ದು, ಒಂದ್ ಕಡೆಗೆ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬಂತ ಚರ್ಚೆ ನಡೀತಾ ಇದೆ, ಮತ್ತೊಂದು ಕಡೆಗೆ ಬಾದಾಮಿಯಲ್ಲಿನೂ ಕೂಡ ಸ್ಪರ್ಧೆ ಮಾಡ್ತಾರೆ ಎಂಬಂತ ಚರ್ಚೆ ನಡೀತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಈವರೆಗೂ ಕೂಡ ಯಾವುದೇ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿಲ್ಲ. ಇನ್ನು ಕೆಲ ತಿಂಗಳುಗಳಲ್ಲಿ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕೆಂಬ ತೀರ್ಮಾನವನ್ನ ಮಾಡ್ತಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ನವಿತಾ, ಥ್ಯಾಂಕ್ ಯು ಅನಿಲ್ ಬಾಸೂರ್ ಡೀಟೇಲ್ಸ್ಗೆ. ಗಾಂಧಿ ಮುಕ್ತ ಆಗತ್ತಾ ಕಾಂಗ್ರೆಸ್ ಪಕ್ಷ? ಪದತ್ಯಾಗ ಮಾಡ್ತಾರಾ ಸೋನಿಯಾ ಪ್ರಿಯಾಂಕಾ?
ಸೋಲಿನಿಂದ ಕಂಗಾಲು, ಮಹತ್ವ ಪಡೆದ ಸಿಡಬ್ಲ್ಯೂಸಿ ಸಭೆ. ಇದು ಗಾಂಧಿ ಮುಕ್ತ ಕಾಂಗ್ರೆಸ್. ಪಂಚ ರಾಜ್ಯದ ಸೋಲಿನಿಂದ ಕಂಗೆಟ್ಟಂತಹ ಕಾಂಗ್ರೆಸ್ನಲ್ಲಿ ಮಹತ್ವದ ಸಭೆ ಇವತ್ತು ನಡೆಯುತ್ತೆ. ದೆಹಲಿಯಲ್ಲಿ ಸಂಜೆ ಮಹತ್ವದ ಸಿಡಬ್ಲ್ಯೂಸಿ ಸಭೆಯನ್ನ ಕರೆಯಲಾಗಿದೆ. ಪಕ್ಷದ ಹುದ್ದೆಗಳಿಗೆ ಗಾಂಧಿ ಕುಟುಂಬದವರು ರಾಜೀನಾಮೆ ಕೊಡ್ತಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ಕೆಲವು ಮೂಲಗಳ ಪ್ರಕಾರ ಹೌದು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ದೆಹಲಿಯಲ್ಲಿ ಸಂಜೆ ಮಹತ್ವದ ಕಾರ್ಯಕಾರಿಣಿ ಸಭೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖ ನಾಯಕರು, ಗಾಂಧಿ ಕುಟುಂಬದ ಪ್ರಮುಖರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ರಿಸೈನ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇಲ್ಲಿ ಎಐಸಿಸಿ ಹಂಗಾಮಿ ಅಧ್ಯಕ್ಷರು, ಹಾಗೇನೆ ಈಗಾಗಲೇ ನಾವು ಗಮನಿಸಬಹುದು ಪಂಜಾಬ್ನ ಒಂದು ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ರು ಪ್ರಿಯಾಂಕಾ ಗಾಂಧಿ. ಸೊ ಇವರೆಲ್ಲರೂ ಕೂಡ ರಿಸೈನ್ ಮಾಡ್ತಾರಾ? ಎಐಸಿಸಿ ಹಂಗಾಮಿ ಅಧ್ಯಕ್ಷೆಯಾಗಿದ್ದಾರೆ ಸೋನಿಯಾ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ಯುಪಿ ಉಸ್ತುವಾರಿ ಕೂಡ ಆಗಿದ್ರು ಪ್ರಿಯಾಂಕಾ ಗಾಂಧಿ. ಸೊ ಸೋಲಿನ ಹೊಣೆಯನ್ನ ಹೊತ್ತು ಇಬ್ರು ರಾಜೀನಾಮೆಯನ್ನ ಕೊಡ್ತಾರಾ? ಪಕ್ಷದಿಂದಲೇ ದೂರ ಉಳಿಯುತ್ತಾ ಗಾಂಧಿ ಫ್ಯಾಮಿಲಿ? ಜೋರಾಗಿದೆ ಗಾಂಧಿ ಕುಟುಂಬದ ರಾಜೀನಾಮೆಯ ಸುದ್ದಿ. ಇವೆಲ್ಲದರ ಮಧ್ಯೆ ಈಗಾಗಲೇ G23 ಕೂಡ ಬಹಳ ಜೋರಾಗಿ ಸಭೆಯ ಮೇಲೆ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಏನಾಗಬಹುದು? ಈ ಒಂದು ಸೋಲಿನ ಹೊಣೆಯನ್ನ ಹೊತ್ತುಕೊಳ್ತಾರಾ? ರಾಜೀನಾಮೆಯನ್ನ ನೀಡ್ತಾರಾ? ತಾವು ಇದರಲ್ಲಿ ಯಾವುದೇ ರೀತಿಯಂತಹ ಇನ್ವಾಲ್ವ್ಮೆಂಟ್ ಇನ್ನು ಮುಂದೆ ತೋರಿಸೋದಿಲ್ಲ ಅನ್ನುವಂತಹ ನಿರ್ಧಾರವನ್ನ ಏನಾದರೂ ತೆಗೆದುಕೊಳ್ತಾರಾ? ಅಥವಾ ಬೇರೆಯದ್ದೇ ಆದಂತಹ ಒಂದು ಪರಿಣಾಮಗಳು ಆಗುವಂತಹ ಸಾಧ್ಯತೆ ಇದೆಯಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಅವೆಲ್ಲದಕ್ಕೂ ಇನ್ನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕಾರಿಣಿ ಸಭೆ ಕೂಡ ನಡೆಯುತ್ತೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ? ಈಗಾಗಲೇ ಒಂದ್ ಕಡೆ ವಿರೋಧ, ಮತ್ತೊಂದ್ ಕಡೆ ಸಾಕಷ್ಟು ಜನ ಅವರಿಗೆ ಪರ ಕೂಡ ಇರೋದನ್ನ ನಾವು ನೋಡ್ತಾ ಇದೀವಿ. ಹಾಗಾಗಿ ಈ ಒಂದು ನಿರ್ಧಾರದ ಹಿಂದೆ ಯಾರಿದ್ದಾರೆ, ಯಾವ ರೀತಿ ನಿರ್ಧಾರವನ್ನ ಮಾಡಿದ್ದಾರೆ? ಪ್ರಮುಖವಾಗಿ ಸೋನಿಯಾ ಗಾಂಧಿ ಹಿಂದೆನೆ ಅಧ್ಯಕ್ಷ ಸ್ಥಾನವನ್ನ ತೊರೆದಿದ್ರು, ಬೇಡ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷ ಸ್ಥಾನವನ್ನ ತೊರೆದಿದ್ರು. ಸಾಕಷ್ಟು ಡೆವಲಪ್ಮೆಂಟ್ಸ್ ಕೂಡ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ಗಾಂಧಿ ಕುಟುಂಬದವರನ್ನ ಹೊರತುಪಡಿಸಿ ಬೇರೆಯವರಿಗೆ ನಾಯಕ ಸ್ಥಾನ ಕೊಡಬೇಕು, ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಆಲ್ರೆಡಿ ಸಾಕಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಆಗ್ತಾ ಇದೆ. G23 ಮೀಟಿಂಗ್ಗಳನ್ನ ನಾವು ಗಮನಿಸಬಹುದು. ಕಾಂಗ್ರೆಸ್ನ ಹಿರಿಯ ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಸೇರಿದ್ದಾರೆ. ಗುಲಾಂ ನಬಿ ಆಜಾದ್ ಅವರ ಸೇರಿದಂತೆ ಅನೇಕ ಮುಖಂಡರುಗಳು ಇದರಲ್ಲಿ ಇದ್ದಾರೆ. ಹಾಗಾದ್ರೆ ಏನಾಗಬಹುದು? ಸೋನಿಯಾ ಗಾಂಧಿ ರಾಜೀನಾಮೆಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗುತ್ತಾ? ಪಂಚರಾಜ್ಯಗಳ ಎಲೆಕ್ಷನ್ ಉಸ್ತುವಾರಿಗಳ ರಾಜೀನಾಮೆಯನ್ನ ಪಡೆದುಕೊಳ್ತಾರಾ? ಪ್ರಿಯಾಂಕಾ ಗಾಂಧಿ ರಾಜೀನಾಮೆಗೂ ಕೂಡ ಇಲ್ಲಿ ಸೂಚನೆಯನ್ನ ನೀಡಲಾಗುತ್ತಾ? ಹೊಸ ಎಐಸಿಸಿ ಅಧ್ಯಕ್ಷರ ನೇಮಕದ ಚರ್ಚೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಈ ಮೀಟಿಂಗ್ ನಲ್ಲಿ ನಡೆಯಲಿದೆ. ಒಂದ್ ಕಡೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ, ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್, ಮತ್ತೊಂದು ಕಡೆ ಇವೆಲ್ಲದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ನಿನ್ನೆನೆ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಹೋಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ಸಿಡಬ್ಲ್ಯೂಸಿ ಸಭೆಗೂ ಮುನ್ನ ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆಯನ್ನ ಮಾಡಲಿದ್ದಾರೆ. ಆ ಪ್ರಮುಖ ವಿಚಾರಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಮುಖ 5 ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಪ್ರಮುಖವಾಗಿ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕಕ್ಕೆ ಅಂತಿಮ ಮುದ್ರೆ ಬೀಳುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದಲ್ಲಿರುವ ಮುಸುಕಿನ ಗುದ್ದಾಟವನ್ನ ಬಿಟ್ಟು ಪಕ್ಷ ಸಂಘಟನೆಗೆ ಸೂಚನೆ ಕೊಡಲಾಗ್ತಾ ಇದೆ. ಸೂಚನೆಯನ್ನು ಕೊಡುವಂತಹ ಖಂಡಿತ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಇರುವಂತಹ ಒಂದು ಆಶಾದಾಯಕವಾದಂತಹ ರಾಜ್ಯ ಅಂದ್ರೆ, ಒಂದು ಆಶಾ ಕಿರಣ ಅಂದ್ರೆ ಅದು ಕರ್ನಾಟಕ ಮಾತ್ರ. ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಹೇಗಾದ್ರೂ ಮಾಡಿ ನಾವು ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಈಗ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಅದಕ್ಕೆ ಬೇಕಾದ ರಣತಂತ್ರಗಳನ್ನ ಹಿಡಿತಾ ಇದೆ. ಸೊ ಸುಮಾರು 20 ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳಿದೆ. ಮುಂದಿನ ವಾರವೇ ಪದಾಧಿಕಾರಿಗಳ ಪಟ್ಟಿಯನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವ ರೀತಿಯಾಗಿ ಈಗ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಮುಸುಕಿನ ಗುದ್ದಾಟ ಇದೆ, ಆಂತರಿಕ ಗುದ್ದಾಟಗಳು ಇದೆ, ಅವೆಲ್ಲವನ್ನ ಈಗಾಗಲೇ ತೊಡೆದು ಹಾಕುವಂತಹ ನಿಟ್ಟಿನಲ್ಲಿ, ಅವೆಲ್ಲವನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಏನು ಸಂದೇಶವನ್ನ ಕೊಡುವಂತಹ ಚಾನ್ಸಸ್ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿಕೊಂಡು ಸಾಕಷ್ಟು ಸೂಚನೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಅದೇ ಕಾರಣಕ್ಕಾಗಿ ಈಗ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕರೆದಿದೆ.
ಸೊ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಇವತ್ತು ಕಾಂಗ್ರೆಸ್ ಪಾಲಿಗೆ ಬಹಳ ಮಹತ್ವದ ದಿನ, ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇನ್ನು ಮುಂದೆ ಏನೇನು ಆಗಬಹುದು ಅನ್ನೋದು ಗೊತ್ತಿಲ್ಲ. ಆ ರೀತಿಯಂತ ಬೆಳವಣಿಗೆಗಳಿಗೆ ಇವತ್ತಿನ ದಿನ ಕಾರಣ ಆಗತ್ತಾ? ಈಗ ಸದ್ಯಕ್ಕೆ ಏನೇನು ಆಗ್ತಾ ಇದೆ? ಇತ್ತೀಚೆಗೆ ಆದಂತಹ ಸೋಲನ್ನು ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿಯೇ ಫಲಿತಾಂಶ ಬಂದ 3 ದಿನಕ್ಕೆ ಆತ್ಮಾವಲೋಕನ ಸಭೆಯನ್ನು ಕರೆದಿದೆ. ನಾವು ಹಿಂದೆ ಸೋಲಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಈ ಥರ ಕಾಂಗ್ರೆಸ್ ಬಹಳ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡಿದ್ದನ್ನು ಅಥವಾ ಅದನ್ನು ರಿಯಾಕ್ಟ್ ಮಾಡಿದ್ದನ್ನು ನಾವು ನೋಡಿರಲಿಲ್ಲ. ಬಟ್ ಈಗ ಆ ರೀತಿ ಮಾಡ್ತಾ ಇದೆ. ಸೊ ಇದರಿಂದ ಒಂದು ಅಂಶ ಗೊತ್ತಾಗ್ತಿದೆ, ಅದು ಭಾಳ ಗಂಭೀರವಾಗಿ ಪರಿಗಣಿಸಿದೆ ಅಂತೇಳಿ. ಇವತ್ತು CWC ಸಭೆ ಇನ್ನು 4 ಗಂಟೆಗೆ ಸಭೆ ಶುರುವಾಗುತ್ತೆ. ಈ ಸಭೆಯಲ್ಲಿ ಬಹಳ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತದೆ. ಅಂಥ ನಿರ್ಣಯಗಳೇನು ಅಂತಂದರೆ, ಈಗ ಪ್ರಿಯಾಂಕಾ ಗಾಂಧಿಯವರು ಸೇರಿದಂತೆ 5 ರಾಜ್ಯಗಳ ಉಸ್ತುವಾರಿಗಳು ಮತ್ತು ರಾಜ್ಯಾಧ್ಯಕ್ಷರ ರಾಜೀನಾಮೆಯನ್ನು ಪಡ್ಕೊಳ್ತಾರೆ. ಆ ಮೂಲಕ ಇನ್ನು ಮುಂದೆ ಯಾರಿಗೇ ಹೊಣೆಗಾರಿಕೆಯನ್ನು ಹುದ್ದೆಯನ್ನು ಕೊಟ್ಟರೂ ಕೂಡ ಮುಂದೆ ಅವರು ಉತ್ತರದಾಯಿಗಳಾಗಿರಬೇಕಾಗತ್ತೆ. ಅದರ ಜವಾಬ್ದಾರಿಯನ್ನು, ಸೋಲಾದರೆ ಸೋಲಿನ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ, ಗೆಲುವಾದರೆ ಗೆಲುವಿನ ಶ್ರೇಯವನ್ನು ಅವರು ಪಡ್ಕೊಬೋದಾಗುತ್ತೆ. ಸೊ ಅಂಥ ಸಂದೇಶವನ್ನು ಕಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ನಾನಾಗಲೇ ಹೇಳಿದಂತೆ ಪ್ರಿಯಾಂಕಾ ಗಾಂಧಿಯವರು ಸೇರಿದಂತೆ ಎಲ್ಲರ ರಾಜೀನಾಮೆಯನ್ನು ಪಡ್ಕೊಳ್ತಾರೆ. ಅದಲ್ಲದೆ ACC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ G23 ನಾಯಕರು ಪದೇ ಪದೇ ಸಭೆ ಮಾಡಿ ಅಥವಾ ಮಾಧ್ಯಮಗಳ ಜೊತೆ ಚರ್ಚೆಯನ್ನು ಮಾಡಿ ಪಕ್ಷದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಸೊ ಇದನ್ನು ಬಗೆಹರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ACCಗೆ ಅಧ್ಯಕ್ಷರನ್ನು ನೇಮಿಸಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುತ್ತೆ. ಇದು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಸೆಟಲ್ಡ್ ಇಶ್ಯೂ ಇದು. ಯಾಕೆಂದರೆ ಕಳೆದ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ರಾಹುಲ್ ಗಾಂಧಿ ಅಧ್ಯಕ್ಷರಾಗಲಿಕ್ಕೆ ಒಪ್ಪಿದ್ರು. ಇನ್ನೇನಿದ್ರು ಪಕ್ಷದ ಸಾಂಸ್ಥಿಕ ಚುನಾವಣೆಗಳಾಗಬೇಕು, ಆ ಪ್ರಕ್ರಿಯೆಗಳು ಮುಗಿದ ಬಳಿಕ ಅಧ್ಯಕ್ಷರಾಗಬೇಕು. ಬಟ್ ಅದನ್ನು ಒಂಚೂರು ಫಾಸ್ಟ್ ಮಾಡುವ ನಿಟ್ಟಿನಲ್ಲಿ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಇನ್ನು ನಂಬರ್ 3 ಏನು ಅಂತಂದರೆ, ಮುಂದೆ ಬರುವಂಥ ಚುನಾವಣೆಗಳು ಈಗ ಇದೇ ವರ್ಷದ ಕೊನೆಗೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ, ಆ ನಂತರದಲ್ಲಿ ಕರ್ನಾಟಕ, ಅದ ನಂತರದಲ್ಲಿ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಚುನಾವಣೆಗಳು ಬರ್ತವೆ. ಸೊ ಇನ್ನು ಅದು ಬಿಟ್ಟರೆ 2024ರ ಲೋಕಸಭಾ ಚುನಾವಣೆ ಬರ್ತವೆ. ಸೊ ಹೀಗೆ ಸಾಲು ಸಾಲು ಚುನಾವಣೆಗಳು ಬರೋದರಿಂದ ಕಾಂಗ್ರೆಸ್ ಪಕ್ಷ ಈಗ ಮಾಡಿರುವ ತಪ್ಪನ್ನು ಮಾಡಬಾರ್ದು, ಹೊಸ ಕಾರ್ಯತಂತ್ರಗಳ ಮೂಲಕ ಚುನಾವಣೆಗಳನ್ನು ಎದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ವಿಷಯ ಚರ್ಚೆ ಆಗುತ್ತೆ. ಯಾಕೆಂದರೆ ಇತ್ತೀಚೆಗೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಿಕ್ಕೆ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಚರಣಜಿತ್ ಸಿಂಗ್ ಚಿನ್ನು ಮತ್ತು PCC ಅಧ್ಯಕ್ಷರಾಗಿದ್ದಂತಹ ನವಜೋತ್ ಸಿಂಗ್ ಸಿದ್ದು ಅವರ ಶೀತಲ ಸಮರವೇ ಕಾರಣ. ಅದೇ ರೀತಿ ಕರ್ನಾಟಕದಲ್ಲೂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಆಂತರಿಕ ಕಲಹ ಇದೆ. ಅದು ಪಕ್ಷಕ್ಕೆ ಮುಳುವಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ. ಚರ್ಚೆಯ ಬಳಿಕ ಅಂದರೆ ಎಲ್ಲ ರಾಜ್ಯ ಘಟಕಗಳಿಗೆ ಒಂದು ಖಡಕ್ ಸೂಚನೆಯನ್ನು ನೀಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತವೆ. ಹೀಗೆ 3 ಪ್ರಮುಖ ನಿರ್ಣಯಗಳು ಇವತ್ತು ಕೈಗೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ನವಿತಾ, ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ಗೆ. ಡಿಕೆಶಿ ಸಹೋದರರ ವಿರುದ್ಧ HDK ವಾಗ್ದಾಳಿಯನ್ನ ಮಾಡಿದ್ದಾರೆ. ಕನಕಪುರದಲ್ಲಿ ಎಷ್ಟೋ ರೈತರನ್ನ ಹಾಳು ಮಾಡಿದ್ದಾರೆ, ಹಣದಾಹಕ್ಕೆ ಬಂಡೆಗಳನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಮಾಜಿ CM HD ಕುಮಾರಸ್ವಾಮಿ ಈಗ ವಾಗ್ದಾಳಿಯನ್ನ ಮಾಡಿದ್ದಾರೆ. DK ಬ್ರದರ್ಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದು ಕನಕಪುರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ರೈತರಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಒಂದು ರೈತರನ್ನ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ. ರಾಮನಗರದಿಂದ ಬಂಡೆಗಳನ್ನ ವಿದೇಶಕ್ಕೆ ಸಾಗಿಸಿದ್ದಾರೆ. ಇವರಿಂದ ಏನು ನಾನು ಬುದ್ಧಿ ಕಲಿಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಮಾಜಿ CM HD ಕುಮಾರಸ್ವಾಮಿ. ನಾನು ಯಾವಾಗಲೂ ರೈತರ ಪರ ಮಾತಾಡ್ತೇನೆ. ನೀರಾವರಿ ವಿಚಾರದಲ್ಲಿ ರಾಷ್ಟ್ರೀಯ ಪಕ್ಷಗಳಿಂದ ದ್ರೋಹ ಆಗಿದೆ. ಇದನ್ನ ಸದನದಲ್ಲಿ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಹೇಳಿದ್ದೇನೆ. ಏಗಲ್ಟನ್ ರೆಸಾರ್ಟ್ ವಿಚಾರದಲ್ಲೂ ನಾನು ಧ್ವನಿ ಎತ್ತಿದ್ದೇನೆ. ಜನರ ಜಮೀನು ಲೂಟಿ ಹೊಡೆಯೋದು, ಕಿಡ್ನಾಪ್ ಮಾಡಿಸೋದು, ಮಕ್ಕಳನ್ನ ಹೆದರಿಸಿ ತಂದೆ ತಾಯಿ ಕೈಯಲ್ಲಿ ರುಜು ಹಾಕಿಸ್ಕೊಳ್ಳೋದು, ಇದು ಅವರ ಜೀವನ. ನನ್ನ ಸುದ್ದಿಗೆ ಇವನು ಬರಬೇಕಾಗಿಲ್ಲ. ನಾಳೆ ಮತ್ತೆ ಸದನದಲ್ಲಿ ಮತ್ತಷ್ಟು ದಾಖಲೆ ಬಿಡುಗಡೆ ಮಾಡ್ತೇನೆ. DK ಸುರೇಶ್ ವಿರುದ್ಧ ಏಕವಚನದಲ್ಲಿ HD ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಾರಿಗೆ ಅನ್ಯಾಯ ಆದರೆ ಆ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕಾದಂಥದ್ದು ಜನಪ್ರತಿ ಕರ್ತವ್ಯ ಅಲ್ಲ. ಜನಪ್ರತಿ ಕರ್ತವ್ಯ ಇವ್ರು ತಿಳ್ಕೊಂಡಿರೋದು ಕಂಡರ ಜಮೀನ ಲೂಟಿ ಹೊಡೆಯೋದು, ಕಿಡ್ನಾಪ್ ಮಾಡಿಸೋದು, ಮಕ್ಕಳನ್ನ ಎದುರಿಸಿ ತಂದೆ ತಾಯಿಗಳ ಕೈನಲ್ಲಿ ರುಜು ಹಾಕ್ಸ್ಕೊಳ್ಳೋದು. ಈ ಜೀವನ ನಾನು ಮಾಡಿಲ್ಲ. ಇವ್ರು ಯಾರಿಗೆ ಇವನು ಯಾರು ಹೇಳೋದಕ್ಕೆ ನನಗೆ ಇವನು ಯಾರು ಇವಂತ ನಾನು ಕಲಿಬೇಕಾ? ನನ್ನ ಸುದ್ದಿಗೆ ಬರಬೇಕಾಗಿಲ್ಲ ಇವನು. ಇವ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತಿಲ್ವಾ?
ದೇಶ ಯಾವ ಥರ ಲೂಟಿ ಹೊಡ್ಕೊಂಡು ಕೂತವ್ರೆ ಅಂತೇಳಿ ಇವ್ರು ನನಗೆ ಹೇಳ್ಕೊಡ್ಬೇಕು. ಫ್ರೀಯಾಗಿ ನಾನು ಬರ್ಕೊಡೋಕ್ಕಾಯ್ತದ? ಸರ್ಕಾರ ನಡೆಸೋನು ಒಂದು ಸೈನ್ ಹಾಕಬೇಕಾದ್ರೆ ತಲೆಯಲ್ಲಿ ಬುದ್ಧಿ ಇರಬೇಕು. ಇವ್ರು ಕಾಂಗ್ರೆಸ್ ಸರ್ಕಾರದಲ್ಲೇ ಅಲ್ಲಿ ಆಗಿರೋದು. ಕೋರ್ಟ್ ಏನು ಆದೇಶ ಕೊಟ್ಟಿದ್ರು 2011ರಲ್ಲಿ. ಕೋರ್ಟ್ ಧಿಕ್ಕರಿಸಿ ಕೋರ್ಟ್ ಆದೇಶಗಳನ್ನೆಲ್ಲ ಈ ರೀತಿ ಏನು ನಡೆಸೋರು. ನಾಡಿದ್ದು ನಾಳೆ ವಿಧಾನಸೌಧದಲ್ಲೇ ಮತ್ತೆ ಕೆಲವು ದಾಖಲೆ ಬಿಡುಗಡೆ ಮಾಡ್ತೀನಿ ಏನೇನು ನಡೆದಿದೆ ಅಂತೇಳಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅರಮನೆ ಮೈದಾನದಲ್ಲಿ ಅರಸನ ದರ್ಬಾರ್, ಕರುನಾಡ ರಾಜರತ್ನ ಜಗದಗಲಕ್ಕೂ ಜೇಮ್ಸ್ ಹವಾ. ಅಪ್ಪು ಅಮರ ಪ್ರೀ ರಿಲೀಸ್ ಈವೆಂಟ್ ಸ್ಪೆಷಲ್, ಜೇಮ್ಸ್ ಝಗಮಗ. ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಲಾಗಿದೆ. ಮೈಸೂರು ವಿವಿ ಮರಣೋತ್ತರ ಗೌರವ ಡಾಕ್ಟರೇಟ್ ನೀಡಿ ಗೌರವವನ್ನ ಸಲ್ಲಿಸಿದೆ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಮೈಸೂರು ವಿವಿ ಈ ಒಂದು ಉಡುಗೊರೆಯನ್ನ ನೀಡಿದ್ದು, ಮೈಸೂರು ವಿವಿಯಿಂದ ಮರಣೋತ್ತರ ಡಾಕ್ಟರೇಟ್ ಗೌರವವನ್ನ ನೀಡಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಹೇಮಂತ್ ಕುಮಾರ್ ಇದನ್ನ ಘೋಷಣೆ ಮಾಡಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ಗೆ ಮೈಸೂರು ವಿವಿ ಗೌರವ ಡಾಕ್ಟರೇಟ್ ಪ್ರಕಟ ಮಾಡಿದ್ದು, ಮರಣೋತ್ತರ ಡಾಕ್ಟರೇಟ್ ನೀಡಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಪ್ರಕಟ ಮಾಡಲಾಗಿರುವುದನ್ನು ನಾವು ಗಮನಿಸಬಹುದು. ಪುನೀತ್ ರಾಜ್ಕುಮಾರ್ಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಮೈಸೂರು ವಿವಿ ಈಗ ಗೌರವಿಸಿದೆ. ಪವರ್ ಸ್ಟಾರ್ ಫ್ಯಾನ್ಸ್ಗೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜೇಮ್ಸ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ನಡೆಯಲಿದೆ. ಸಂಜೆ 7 ಗಂಟೆಯಿಂದ ಶುರುವಾಗಲಿದೆ ಈವೆಂಟ್. ಶಿವರಾಜ್ ಕುಮಾರ್ ಅಪ್ಪು ಫ್ಯಾನ್ಸ್ ನೇತೃತ್ವದಲ್ಲಿ ಈವೆಂಟ್ ನಡೆಯಲಿದೆ. ಮಾರ್ಚ್ 17ರ ಅಪ್ಪು ಉತ್ಸವಕ್ಕೆ ಇವತ್ತೇ ಕಾರ್ಯಕ್ರಮ ಮುನ್ನುಡಿಯಾಗಲಿದೆ. ಬಹುದೊಡ್ಡ ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಪ್ಯಾಲೇಸ್ ಗ್ರೌಂಡ್ ಸಜ್ಜಾಗಿದೆ. 2,500 ಟಿಕೆಟ್ಗಳನ್ನ ಅಭಿಮಾನಿಗಳಿಗೆ ನೀಡಲಾಗಿದೆ. ಚಿತ್ರರಂಗದ ಬಹುತೇಕ ಗಣ್ಯರು ಈ ಪ್ರೀ ರಿಲೀಸ್ ಈವೆಂಟ್ಗೆ ಸಾಕ್ಷಿಯಾಗಲಿದ್ದಾರೆ. 100 ಜನ ಗನ್ ಹಿಡ್ಕೊಂಡಿರೋ ವೇಸ್ಟ್ ಬಾಡಿಗಳಿಗಿಂತ ಒಬ್ಬ ಗನ್ ಥರ ಇರೋ ವ್ಯಕ್ತಿನ ಹುಡುಕೊಡಿ. ಎದೆ ಕೊಟ್ಟು ಕಾಪಾಡೋಕ್ಕೂ ಗೊತ್ತಿರಬೇಕು ಎದುರಾಳಿ. ಸೊ ಯಾವ ರೀತಿಯಾಗಿ ಈಗ ಪ್ರೀ ರಿಲೀಸ್ ಇವೆಂಟ್ಗೆ ಸಜ್ಜಾಗ್ತಾ ಇದೆ ಅರಮನೆ ಮೈದಾನ, ಹಾಗೇನೆ ಯಾವ ರೀತಿಯಾಗಿ ಈಗಾಗಲೇ ಅಪ್ಪು ಫ್ಯಾನ್ಸ್ ನಿರ್ದಿದ್ದಾರೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿಂದಾನೆ ಹಂಸ, ಯಾವ ರೀತಿಯಾಗಿ ಇವತ್ತು ಬಹಳ ಮಹತ್ವದ ದಿನ ಅಪ್ಪು ಫ್ಯಾನ್ಸ್ಗಾಗಿರ್ಬೋದು, ದೊಡ್ಡ ಮನೆ ಫ್ಯಾನ್ಸ್ಗೆ, ಸೊ ಯಾವ ರೀತಿಯಾಗಿ ಅಲ್ಲಿ ಈವೆಂಟ್ಗೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಆಲ್ರೆಡಿ ಅಪ್ಪು ಫ್ಯಾನ್ಸ್ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೌದು ನವಿತಾ, ಈಗಾಗಲೇ ಸಂಜೆ 7 ಗಂಟೆಗೆ ಅಪ್ಪು ಅಭಿನಯದ ಜೇಮ್ಸ್ ಚಿತ್ರದ ಒಂದು ಪ್ರೀ ರಿಲೀಸ್ ಇವೆಂಟ್ ಆರಂಭವಾಗುತ್ತೆ. ಇದಕ್ಕಾಗಿ ಒಂದು ಬೃಹತ್ ವೇದಿಕೆಯೇ ಸಜ್ಜುಗೊಂಡಿದೆ. ನೋಡ್ತಿರಬಹುದು, ಸಂಜೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡಲಾಗ್ತಿದೆ. ಇಲ್ಲಿ ಒಂದು ಸ್ಟೇಜ್ ಮೇಲೆ LED, ಬೃಹತ್ ಆಕಾರದ LED ಅನ್ನು ಕೂಡ ಅಳವಡಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಜೇಮ್ಸ್ ಚಿತ್ರದ ಒಂದು ಟೀಸರು, ಹಾಗೇನೆ ಹಾಡುಗಳು, ಲಿರಿಕಲ್ ಹಾಡುಗಳು ಅಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನು ಕೂಡ ಮಾಡಲಾಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಕಾಣಿಸ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು LED ಒಂದನ್ನ ಅಳವಡಿಸಲಾಗಿದೆ. ಜೊತೆಗೆ ನೋಡಬಹುದು, ಇಲ್ಲಿ VVIP ಗಳಿಗೆ ಹಾಗೂ ಅಭಿಮಾನಿಗಳಿಗೆ ಒಂದು ಎಲ್ಲಾ ರೀತಿಯಾದಂತಹ ಆಸನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ನೋಡೋದಾದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ CM ಬೊಮ್ಮಾಯಿ ಹಾಗೂ ಸ್ಯಾಂಡಲ್ವುಡ್ ನ ಅನೇಕ ನಟ ನಟಿಯರು ಬರ್ತಾರೆ, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಸ್ಥರು ಬರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಫ್ರಂಟ್ ಲೈನ್ ಅಲ್ಲಿ ಒಂದು VVIP ಒಂದು ಎಂಟ್ರಿಯಲ್ಲಿ ಅವ್ರಿಗೆ ವ್ಯವಸ್ಥೆ, ಆಸನದ ವ್ಯವಸ್ಥೆ ಮಾಡಲಾಗಿದೆ. ಅದರ ಜೊತೆಗೆ ಹಿಂದೆ ನೋಡಿದ್ರೆ ಸ್ಯಾಂಡಲ್ವುಡ್ ನಿಂದ ಬರುವಂತಹ ಎಲ್ಲಾ ನಟ ನಟಿಯರಿಗೆ ಒಂದು ಆಸನದ ವ್ಯವಸ್ಥೆ, ಅದರ ಹಿಂದೆ ಒಂದು ಹೋದ್ರೆ ಅಲ್ಲಿ ಬರುವಂತಹ ಅಭಿಮಾನಿಗಳಿಗೆ ಎಲ್ಲಾ ರೀತಿಯಾದಂತಹ ಒಂದು ಆಸನಗಳನ್ನ ಇರಿಸಲಾಗಿದೆ. ಈಗಾಗಲೇ ನೋಡಬಹುದು, ಇವತ್ತಿನ ಈವೆಂಟ್ಗೆ ಬರೀ 5,000 ಜನರಿಗೆ ಮಾತ್ರ ಒಂದು ಅವಕಾಶ ಇರುವಂತದ್ದು, ಅಂದ್ರೆ ಅಭಿಮಾನಿಗಳಿಗೆ. ಯಾಕೆಂತ ಹೇಳಿದ್ರೆ ಒಂದು ಪಾಸ್ ನಲ್ಲಿ ಅಂದ್ರೆ 2,500 ಪಾಸ್ಗಳನ್ನ ಈಗಾಗಲೇ ಹಂಚಲಾಗಿದೆ. ಅದರಲ್ಲಿ ಒಂದು ಪಾಸ್ ನಲ್ಲಿ ಇಬ್ಬರಿಗೆ ಎಂಟ್ರಿ ಇದೆ. ಸೊ ಹಾಗಾಗಿ ಅಷ್ಟು ಜನರಿಗೆ ಮಾತ್ರ ಈ ಒಂದು ಇವೆಂಟ್ ನೋಡೋದಕ್ಕೆ ಸಾಧ್ಯವಾಗುತ್ತೆ.
ಆಗೋದು. ಯಾರೆಲ್ಲ ಪಾಸ್ಗಳನ್ನ ತೆಗೆದುಕೊಂಡಿದಾರೋ ಅವ್ರಿಗೆ ಮುಕ್ತವಾಗಿ ಬರುವಂತಹ ಅವಕಾಶ ಇದೆ. ಸೊ ಅದ್ರ ಜೊತೆಗೆ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಟೈಟ್ ಸೆಕ್ಯೂರಿಟಿ ಅಂದ್ರೆ ಪ್ಯಾಲೇಸ್ ಗ್ರೌಂಡ್ ನ ಇಲ್ಲಿ ಇವೆಂಟ್ ನಡೆಯುವಂತಹ ಸಂಪೂರ್ಣವಾಗಿ 100 ಮೀಟರ್ ಸುತ್ತಮುತ್ತ ಟೈಟ್ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಅಳವಡಿಸಲಾಗಿದೆ. ಹಾಗೇನೆ ಏನು ನೃತ್ಯಗಾರರು ಸಂಜೆ ಅಪ್ಪು ಹಾಡುಗಳಿಗೆ ಡ್ಯಾನ್ಸ್ ಅನ್ನು ಮಾಡ್ತಾರೆ, ಅದಕ್ಕಾಗಿ ಈಗಾಗಲೇ ಸ್ಟೇಜ್ ಮೇಲೆ ಎಲ್ಲಾ ರೀತಿಯಾದಂತಹ ಒಂದು ರಿಹರ್ಸಲ್ ಅನ್ನು ಕೂಡ ಮಾಡ್ತಾರೆ. ಸೊ ಸಂಜೆಗೆ ಬೇಕಾದಂತಹ ಎಲ್ಲಾ ಒಂದು ತಯಾರಿಗಳು ಈಗಾಗಲೇ ನಡೆದಿರುವಂತದ್ದು. ನವಿತಾ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಠಿಣ ಪರಿಶ್ರಮ ಮತ್ತು ಸಂಕಲ್ಪವು ಬಹುತೇಕ ಎಲ್ಲವನ್ನ ಸಾಧ್ಯವಾಗಿಸುತ್ತೆ. ನ್ಯೂಸ್ 18ನ ಬೈಜೂಸ್ ಯಂಗ್ ಜೀನಿಯಸ್ ಸೀಸನ್ 2 ನಲ್ಲಿ ನಾವು ಅನೇಕ ಮಕ್ಕಳನ್ನ ನೋಡಿದ್ದೇವೆ. ತಮ್ಮ ದೃಢ ನಿರ್ಧಾರದಿಂದ ಚಿಕ್ಕ ವಯಸ್ಸಲ್ಲಿ ಅಸಾಧ್ಯ ಅಂತ ಕಾಣೋದನ್ನೂ ಮಾಡಿದ್ದಾರೆ. ಈ ವಾರದ ಸಂಚಿಕೆಯಲ್ಲಿ ಕಾಣಿಸಿಕೊಂಡ ಕಿಯಾನ್ ಅಮಿತ್ ಸಾವಂತ್ ಅವರೊಂದಿಗೆ ಆನಂದ್ ನರಸಿಂಹನ್ ಸಂವಾದ ಮಾಡಿದ್ರು. ಅದರ ಒಂದು ಝಲಕ್ ಇಲ್ಲಿದೆ. बायजूस यंग जीनियस सीजन 2 में हुनर का लेवल बढ़ गया. हमको लगा कि सीजन 1 के बाद ऐसे जीनियस मिलेंगे ही नहीं, पर हमें तो और नायाब हीरे मिल गए. एक ऐसा ही हीरा है जो ऐसा लॉजिक बढ़ाते हैं कि भाई हमारा दिमाग घूम जाता है. आइए मिलते हैं कियान अमित सावंत से. कियान, नमस्ते. हाउ डिड यू एंजॉय योरसेल्फ एंड व्हाट वाज योर एक्सपीरियंस at Byju's Young Genius Season 2? It was really fun and exciting to come on the studio. It was like coming on the stage to meet you. You got tested by Geeta Kapoor. Then you also met Neelkant Bhanu Pratap. How was that? I was really happy to meet Geeta ma'am. She was very sweet and humble, and I was really happy to meet Sir Bhanu Pratap, who was the world's fastest human calculator. Did you like the questions he asked you? Yeah, of course I did. They were very tough and challenging, and I was very happy to answer all of them correctly. Okay, tell me something. Did you tell your friends that you've been part of Byju's Young Genius Season 2? Yeah, I told them about that I came on TV, and they were very surprised and happy for me, and they all wished me their congratulations. Fantastic. It's such a pleasure to speak with you again, Kian. Thank you so much. Wish you all the very, very best. Okay, thanks. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.